ಧ್ರುವನ್ ಜೊತೆ ಯಾಕೆ ನಿಮಗೆ ಅಷ್ಟು ಮುನಿಸು ಬೇಜಾರು? ಧ್ರುವಂತದ್ದು ನನಗೆ ಫೀಲ್ ಆಗಿದ್ದು ಡೇ ಒನ್ನಿಂದ ಪ್ರೂವ್ನು ಆಗ್ತಾ ಇದೆ. ಇಫ್ ಯು ಬಿಲೀವ್, ನೋಡಿದ್ರೆ ಅವನ ಆಟ ಚೇಂಜ್ ಆಗಿದ್ದು ಮಲ್ಲಮ್ಮ ಹೋದ್ಮೇಲೆ. ದಿಸ್ ಇಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಧ್ರುವಂತ್, ಯು ಆರ್ ಪ್ಲೇಯಿಂಗ್ ವೆರಿ ಇನ್ನೋಸೆಂಟ್, ಬಟ್ ಯು ಆರ್ ನಾಟ್ ಇನ್ನೋಸೆಂಟ್. ನಾನು ಡೇ ಒನ್ನಿಂದನೂ ಅದೇ ಹೇಳ್ತಾ ಇದೆ. ಯಾಕಂದರೆ ನನಗೆ ಆ ಥರ ಕ್ಯಾರೆಕ್ಟರ್ಸ್ ಇಷ್ಟ ಆಗಲ್ಲ. ಇವನ್ ಗಿಲ್ಲಿಯು ಸ್ವಲ್ಪ ಹೊರಟಿದ್ರು, ಕಾಮಿಡಿ ಬರ್ದಲ್ಲಿ ಒಂದು ಸ್ವಲ್ಪ ಮನ್ಸು ಇದು ಮಾಡಿದ್ರು. ಹೀ ಈಸ್ ವೆರಿ ಸ್ಟ್ರೇಟ್ ಕಟ್, ಮುಖವಾಡ ಹಾಕೊಳ್ಳಲ್ಲ. ಧ್ರುವಂತ್ ಹೆಂಗೆ ಫೀಲ್ ಆಯಿತು ನನಗೆ, ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೂ ನಾನು ಹೇಳಿದೆ ತುಂಬ ಮುಖವಾಡ ಅದು ಆಡ್ತಾ ಇದ್ದ. ಅದು ಹೆಂಗೆ ಮಲ್ಲಮ್ಮ ಹೋಗ್ತಿದ್ದಂಗೆ ಕಳ್ಚೋಯ್ತಲ್ವಾ. ನೀವುಗಳೇ ನೋಡಿದ್ದೀರಾ ಎಲ್ಲರೂ, ಇವಾಗ ಯಾವ ಥರ ಟ್ರ್ಯಾಕ್ ಹೋಗ್ತಾ ಇದ್ದಾನೆ, ಇನ್ಯಾವ ಥರ ಟ್ರ್ಯಾಕ್. ದಟ್ ವಾಸ್ ನಾಟ್, ನನಗೆ ಆ ಥರ ವ್ಯಕ್ತಿಗಳು ಪರ್ಸ್ನಲಿ ಗೇಮ್ಗೋಸ್ಕರ ಆಡ್ತಾರೋ ಅಥವಾ ಕಾಲಕ್ಕೆ ಚೇಂಜ್ ಆಗೋರು ಅಂತ ಅನ್ನಿಸುತ್ತೆ. ಐ ಡೋಂಟ್ ಲೈಕ್ ಇಟ್ ಅಂತ ಅಷ್ಟೇ, ಇನ್ನೇನಿಲ್ಲ. ಗೇಮ್ ಬರ್ದಲ್ಲಿ ಡೋಂಟ್ ಚೇಂಜ್ ಯುವರ್ ಕ್ಯಾರೆಕ್ಟರ್ ಅಂತ ಅಂದರೆ ನೋಡಿ. ಈಗ ರಿಷಾ ಅಂದಷ್ಟೇ ಐ ವಾಸ್ ಟೆಲ್ಲಿಂಗ್, ರಿಷಾ ಇರೋದೇ ಹೀಗೆ, ಅಕ್ಸೆಪ್ಟ್ ಮಾಡ್ಕೊಳ್ಳಂಗಿದ್ರೆ ಮಾಡಿ, ಇಲ್ಲಾಂದರೆ ಬಿಡಿ ಅಂತ ಅವ್ರ ಮನೆಯವ್ರಿಗೇ 1000 ಸತಿ ಹೇಳಿದ್ದೀನಿ. ಆಮೇಲೆ ಜನಕ್ಕೆ ಅಟ್ಲೀಸ್ಟ್ ಐಡಿಯಾ ಇದೆ ರಿಷಾನ ಹಿಂಗಿದ್ದಾಳೆ ಈ ಥರ ಅಂತ. ಬಟ್ ಎಲ್ಲೋ ಬೇಜಾರು ಏನಂದರೆ ನಾನು ಸಾಫ್ಟ್ ವರ್ಷನ್ ನೋಡ್ದೇನೆ ನಾನು ಆಚೆ ಬಂದುಬಿಟ್ಟೆ, ನೋಡಲಿಲ್ಲ ಜನ ಅನ್ನೋದು ಬೇಜಾರಿದೆ. ಬಿಟ್ಟರೆ ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ಜನರಿಗೂ, ಇವ್ರು ಹಿಂಗೆ. ಅವನೇ ಅಷ್ಟೊಂದು ಸತಿ ಹೇಳ್ತಾನೆ ಧ್ರುವಂತು, ಲೈಕ್ ನಾ ಕನ್ಫ್ಯೂಸ್ ಮಾಡ್ತೀನಿ, ಹೌದು ನಾನು ಯಾರಿಗೂ ಅರ್ಥ ಮಾಡ್ಕೊಳಕ್ಕೆ ಬಿಡಲ್ಲ. ಐ ಡೋಂಟ್ ನೋ ಲೈಕ್ ವಾಟ್ ಈಸ್ ಪ್ಲೇಯಿಂಗ್ ಅನ್ನೋದು ಅವನ ಆಚೆ ಬಂದ ಮೇಲೆ ಕೇಳಿ. ಓಕೆ.